ಕನ್ನಡ ನಾಡಿನ ಒಂದು ದೂರದ ಹಳ್ಳಿ ಸಿನಿಮಾಪುರ. ಇಲ್ಲಿ ಎಲ್ಲವೂ ಹಳೆಯದ್ದೇ. ಹಳೆಯ ದಾರಿ, ಹಳೆಯ ಟೀ ಹೋಟೆಲ್, ಹಳೆಯ ಬೈಕ್ ಮತ್ತು ಮುಖ್ಯವಾಗಿ ಹಳೆಯ ಮನುಷ್ಯರಿಗಿಂತಲೂ ಹಳೆಯದಾದ ರಂಗಣ್ಣನ ರೇಡಿಯೋ. ರಂಗಣ್ಣ 65 ವರ್ಷ ಪ್ರಾಯದ ಎಲೆಕ್ಟ್ರಾನಿಕ್ಸ್ ಜ್ಞಾನಿಯಂತೆ ನಡೆಯುವ ರೈತ. ಅವನಿಗೆ ಒಂದೇ ಆಸೆ, ರಾತ್ರಿಯೂ ದಿನವೂ ಆಲೋಚಿಸಿ ರೇಡಿಯೋ ಸರಿಪಡಿಸೋದು. ಆ ರೇಡಿಯೋ ಬಿಟ್ಟರೆ ಬಿಸಿಲು ಮಳೆಯ ನಡುವೆಯೂ ಆತನ ಮುಖದಲ್ಲಿ ಸಂತೋಷವಿಲ್ಲ. ಸಮಸ್ಯೆ ಏನೆಂದರೆ ಅನಲಾಗ್ ರೇಡಿಯೋ ಆಗಿರುವ ಕಾರಣ ಒಂದಿಷ್ಟು ಡಿಸ್ಟರ್ಬೆನ್ಸ್ ಬಂದ್ರೆ ಸಿಗ್ನಲ್ಗಳು ಹಾಳಾಗುತ್ತವೆ. ಧ್ವನಿ ತಕ್ಷಣ ಶುರು. ರಂಗಣ್ಣ ಅದನ್ನು ತಿದ್ದೋಕೆ ಅಂಟೇನಾ ಉಬ್ಬಿಸಿ ಬಗ್ಗಿಸಿ, ಬಲಪೈ ಏರಿಸಿ ಎಡಕಾಲ ಕುಣಿಸಿ ಎಂತಹ ಟ್ರಿಕ್ ಬೇಕಾದರೂ ಪ್ರಯೋಗಿಸ್ತಾನೆ. ಒಂದು ದಿನ ಹಳ್ಳಿಗೆ ಹೊಸ ಕಂಪನಿಯ ಡಿಜಿಟಲ್ ಮ್ಯೂಸಿಕ್ ಪ್ಲೇಯರ್ ಮಾರಾಟಗಾರ ಬರುತ್ತಾನೆ. ಊರಿನ ಜನ ಈಗ ಲಗ್ನಗೀತೆ, ಭಜನೆ, ನ್ಯೂಸ್ ಎಲ್ಲವನ್ನೂ ಕ್ಲಿಯರ್ ಆಡಿಯೋದಲ್ಲಿ ಕೇಳ್ತಾರೆ. ರಂಗಣ್ಣ ಶಾಕ್. ಅವನು ತನ್ನ ಅನಾಲಾಗ್ ರೇಡಿಯೋ ಜಗತ್ತಿನಲ್ಲಿ ಬಾಕಿಯಾಗಿಬಿಟ್ಟನೆ ಅನ್ನಿಸಿಕೊಳ್ಳುತ್ತಾನೋ. ರಾತ್ರಿಯಂದೇ ದರೋಡೆದಾರರು ಹಳ್ಳಿಗೆ ಬರುತ್ತಾರೆ. ಎಲ್ಲಾ ಡಿಜಿಟಲ್ ಪ್ಲೇಯರ್ಗಳನ್ನು ಕಳವು ಮಾಡುತ್ತಾರೆ. ಏಕೆಂದರೆ ಆ ಪ್ಲೇಯರ್ಗಳು GPS, ವೈಫೈ, ಬ್ಲೂಟೂತ್ ಎಲ್ಲ ಫೀಚರ್ ಇದ್ದವು. ಡಿಜಿಟಲ್ ಆಗಿರುವುದರಿಂದಲೇ ಅವರು ಸಿಗ್ನಲ್ ಡ್ರಾತ್ ಆಗುತ್ತವೆ ಅನ್ನೋ ಭಯ. ಆದರೆ ರಂಗಣ್ಣನ ಅನಾಲಾಗ್ ರೇಡಿಯೋ ಮಾತ್ರ ಉಳಿದಿರ್ತುತ್ತೆ. ಹಳ್ಳಿ SP ಸಿಪಿಯ ಎಂದೂ ಕರೆಯುತ್ತಾರೆ. ತನಿಖೆ ಆರಂಭಿಸುತ್ತಾರೆ. ಆದರೆ ಡಿಜಿಟಲ್ ಪ್ಲೇಯರ್ಗಳು ಎಲ್ಲಿ ಹೋಗಿವೆ ಎಂಬುದು ಗೊತ್ತಾಗಲ್ಲ. ರಂಗಣ್ಣ ತನ್ನ ರೇಡಿಯೋ ಬರೆಸಿಕೊಂಡು ಒಂದು ಐಡಿಯಾ ಹೊಳೆಯುತ್ತಾನೆ. ಹಳೆಯ ಅಮೆಚ್ಯೂರ್ ರೇಡಿಯೋ ಟ್ರಾನ್ಸ್ಮಿಟರ್ ತಂತ್ರಜ್ಞಾನ ಬಳಸಿಕೊಂಡು ಅವನು ಅನಲಾಗ್ ಫ್ರೀಕ್ವೆನ್ಸಿ ಸ್ವೀಪ್ ಮಾಡುತ್ತಾನೆ. ಆ ದರೋಡೆದಾರರು ಡಿಜಿಟಲ್ ಪ್ಲೇಯರ್ಗಳನ್ನು ಬಳಸಿ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಮಾತನಾಡುತ್ತಿದ್ದಾರೆ. ಆದರೆ ಅವರು ಫ್ರೀಕ್ವೆನ್ಸಿ ಹಾಪಿಂಗ್ ಮಾಡುತ್ತಿಲ್ಲ. ರಂಗಣ್ಣ ಅವರಂತೆ ಫ್ರೀಕ್ವೆನ್ಸಿ ಶಿಫ್ಟ್ ಮಾಡೋದು ಬಾರದು. ಆದರೆ ಹಳೆಯ ಸ್ಕೂಲ್ನ ಸಿಗ್ನಲ್ ಟ್ರೇಸಿಂಗ್ ಶಕ್ತಿಯಿಂದ ಅವರು ಎಲ್ಲಿ ಇದ್ದಾರೆ ಅಂತ ಪತ್ತೆ ಹಚ್ಚುತ್ತಾರೆ. ಕಮ್ಮನ್ನು ಟ್ರ್ಯಾಕ್ ಮಾಡಬಹುದೆಂಬ ಭಯದಲ್ಲಿ ಕದ್ದಿದ್ದ ಅದೇ ಡಿಜಿಟಲ್ ಸಾಧನಗಳೇ ಈಗ ಅವರ ಸುಳಿವು ನೀಡುತ್ತಿದ್ದವು. ಹಳ್ಳಿ ಪೊಲೀಸಿಗೆ ರಂಗಣ್ಣ ಸಿಗ್ನಲ್ ಮ್ಯಾಪ್ ನೀಡುತ್ತಾನೆ. ದರೋಡೆದಾರರು ಅಡಗಿದ್ದ ಸ್ಥಳದಿಂದ ಹಿಡಿಯಲ್ಪಡುತ್ತಾರೆ. ಡಿಜಿಟಲ್ ಸಿಸ್ಟಮ್ಗಳು ಕ್ಲಿಯರ್, ಸ್ಪಷ್ಟ ಮತ್ತು ಯೂಸರ್ ಫ್ರೆಂಡ್ಲಿ ಇರಬಹುದು. ಆದರೆ ಅನಲಾಗ್ ಸಿಸ್ಟಮ್ಗಳು ಕಂಟಿನ್ಯೂಯಸ್, ರಾ ಮತ್ತು ರಿಸಿಲಿಯಂಟ್ ಇರುತ್ತವೆ. ಅವನ ರೇಡಿಯೋ ಹಳೆ ಆಗಿದ್ರೂ ಲೆಜೆಂಡ್ರಿ ಆಗಿತ್ತು.